ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಮುಖ್ಯಮಂತ್ರಿಗಳು ಏನಿದ್ರೆ ನನಗೆ ಒಂದೇ ಒಂದು ನೋವಿನ ವಿಚಾರ ಏನಂತಂದ್ರೆ, ನಮ್ಮ ಸೊಂಡೂರು ಎಲೆಕ್ಷನ್ಗೆ ಪಂಚಾಯಿತಿ ಮಟ್ಟಕ್ಕೆ ಹೋಗಿ ಅಲ್ಲಿ ಪ್ರಚಾರ ಮಾಡಿ ಸಣ್ಣ ಪುಟ್ಟ ನಾಯಕರಿಗೆ ಮನೆಗಳಿಗೆ ಕೂಡ ಅವರು ಪ್ರಚಾರ ಮಾಡಿದ್ದು ಒಂದು ವಿಶೇಷ. ಅದಕ್ಕೆ ನಾವು ಖುಷಿಯನ್ನು ಪಡಿಬೇಕಾಗುತ್ತೆ. ಇಷ್ಟು ನಮ್ಮ ಊರುಗಳು, ನಮ್ಮ ಪಂಚಾಯಿತಿಗಳು, ಗ್ರಾಮೀಣ ಭಾಗಗಳು ಬಂದವರು ಮಾಡ್ತೀವಿ. ಆದರೆ ತಾಯಂದ್ರ ಈ ಬಗ್ಗೆ ನಾವು ಮಾಡಿದ್ದು ಮಹಿಳೆಯರು ತಿಳ್ಕೊಂಡಿದ್ರು. ಅಟ್ಲೀಸ್ಟ್ ಅವ್ರ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಬಂದು ಸೊಂಡೂರಿಗೆ ಬಂದು ಚುನಾವಣೆ ಅಂದಂಗೆ ಅಭಿನಂದನೆ ಸಮಾರಂಭವನ್ನು ಕೂಡ ಅವ್ರು ಮಾಡಿ ಅಡ್ರೆಸ್ ಮಾಡುವಾಗ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಅವ್ರಿಗೆ ಒಂದು ಹೆಲಿಕಾಪ್ಟರ್ ಮೂಲಕ ಒಂದು 10 ನಿಮಿಷ ಆಗ್ತಾ ಇತ್ತು. ಬಳ್ಳಾರಿಗೆ ಹಾಸ್ಪಿಟಲ್ ವಿಸಿಟ್ ಮಾಡಿ ಅಟ್ಲೀಸ್ಟ್ ಅಧಿಕಾರಿಗಳ ಜೊತೆ ಮಾತಾಡಿ ವಿಷಯ ತಿಳ್ಕೊಳ್ಳೋ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಲಿ, ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟ ಎಲ್ಲರನ್ನೂ ಒಂದು ಕಡೆ ಕರೆಸಿ ಸ್ವಾಂತನ ಹೇಳಿ ಆ ಇನ್ವೆಸ್ಟಿಗೇಷನ್ ಬಗ್ಗೆ ಅವರು ತೀರ್ಮಾನ ಏನಿತ್ತು ಅನ್ನೋದ್ರ ಬಗ್ಗೆ ಹೇಳೋಗಿದ್ರೆ ತುಂಬಾ ಚೆನ್ನಾಗಿತ್ತು. ಆದ್ರೆ ಅವರು ಆ ಚುನಾವಣಾ ಗೆದ್ದಿರೋ ಸಂಭ್ರಮವನ್ನ ಏನು ಆಚರಣೆ ಮಾಡಿಲ್ಲ, ಆ ಸೋತಿರೋರಿಗೆ ಸ್ವಾಂತನ ಹೇಳೋ ಒಂದು ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಲಿಲ್ಲ. ಸರ್, ವಿಮ್ಸ್ ಮತ್ತು ಜಿಲ್ಲಾಸ್ಪತ್ರೆ ಹಿರಿಯ ವೈದ್ಯರುಗಳನ್ನು ಬಿಜೆಪಿ ದೊಡ್ಡ ನಾಯಕರನ್ನೆಲ್ಲರೂ ಕೂಡ ರಕ್ಷಣೆ ಮಾಡಿದ್ರು ಅಂತ ಆರೋಪ ಇದೆ ಸರ್. ನಮಗೆ ನೋಡಿ ಹೋಗಿ ಒಂದೇ ಒಂದು ವಿಷಯ, ಇದರಲ್ಲಿ ಅವತ್ತು ತಾವೆಲ್ಲರೂ ಕೂಡ ಇದ್ದೀರಾ. ನಾವು ವರ್ಷದವ್ರು ಬಂದಾಗ ನೇರವಾಗಿ ಡಾಕ್ಟರ್ಸ್ ಓಪನ್ ಆಗಿ ಹೇಳಿದ್ರು ಮೆಡಿಸಿನ್ ಅಲ್ಲಿ ಫಾಲ್ಟ್ ಆಗಿರುತ್ತೆ. ಯಾಕಂದ್ರೆ ಇವಾಗ ಸಾವಿರಾರು ಹೆರಿಗೆಗಳು ಮಾಡ್ತಾರೆ ವಿಷಯ ಅಂತಂದ್ರೆ, ಇದು ಮೆಡಿಸಿನ್ ಅಲ್ಲಿ ಫಾಲ್ಟ್ ಅನ್ನೋದು ತುಂಬಾ ಪ್ರಾಕ್ಟಿಕಲ್ ಆಗಿ ನಾವು ಮಾತಾಡಬೇಕು. ರಾಜಕೀಯವಾಗಿ ಸುಮ್ಮನೆ ಯಾರೋ ಒಬ್ಬರ ಮೇಲೆ ನಾವು ಇದು ಮಾಡೋದಿಲ್ಲ. ಇಲ್ಲಿ ಮೆಡಿಸಿನ್ ಏನ್ ಸಪ್ಲೈ ಮಾಡಿದ್ದಾರೆ ನೋಡಿ, ಯಾಕಂದ್ರೆ ಏಕಾಏಕಿ ನೇರವಾಗಿ 7 ಮಂದಿಗೆ ಆಯ್ತು. ಆದ ತಕ್ಷಣ ಡಾಕ್ಟರ್ಗಳು ಎಚ್ಚೆತ್ಕೊಂಡ್ಬಿಟ್ಟು ಅದನ್ನ ಸ್ಟಾಪ್ ಮಾಡ್ಬೇಕು. ಗೊತ್ತಾಗ್ಬಿಡ್ತಾರೆ ಅವ್ರಿಗೆ ಮೆಡಿಸಿನ್ ಅಲ್ಲಿ ಎಫೆಕ್ಟ್ ಆಗಿದೆ ಅನ್ನೋದು. ಯಾಕಂದ್ರೆ ಒಂದೇ ದಿವಸ 7 ಮಂದಿಗೆ ಮಾಡಿದ್ರೆ 1 ದಿನ 2 ದಿನ ಬಿಟ್ಟು 2 ದಿನ ಬಿಟ್ಟು ಅವ್ರು ತೀರ್ಕೊಂಡು ಹೋಗ್ಬಿಟ್ಟು ಇದು ಮೆಡಿಸಿನ್ ಅಲ್ಲಿ ಆಗಿರುವಂತ ಫಾಲ್ಟ್. ಈ ವಿಷಯದಲ್ಲಿ ಸಿಟ್ಟಿಂಗ್ ಜಡ್ಜ್ ಜೊತೆಯಲ್ಲಿ ಒಂದು ತನಿಖೆಯನ್ನ ಮಾಡಿಸೋದ್ರ ಮೂಲಕನೇ ಇದಕ್ಕೆ ನ್ಯಾಯ ಸಿಗುತ್ತೆ. ಒಂದು ಪ್ರಾಣಿಗಳು ಮತ್ತೆ ವಾಪಸ್ ಆಗಲ್ಲ. ಆದ್ರೆ ಈ ಅನಾಹುತ ಮೆಡಿಸಿನ್ ನಲ್ಲಿ ಏನೇ ಅಡ್ಜಸ್ಟ್ಮೆಂಟ್ಸ್ ಸರ್ಕಾರದಲ್ಲಿ ಯಾವ ವಿಚಾರಕ್ಕೆ ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಂದು ಫೇಲ್ಯೂರ್ ಮೆಡಿಸಿನ್ ಕೊಡೋ ಪ್ರಯತ್ನ ಮಾಡಿದ್ರೆ ಆ ವಿಷಯದಲ್ಲಿ ತನಿಖೆಯಾಗಿ ಸಂಬಂಧಪಟ್ಟವ್ರಿಗೆ ಶಿಕ್ಷೆನೂ ಆಗ್ಬೇಕು. ಮತ್ತು 5-5 ಲಕ್ಷ ಅವ್ರು ಏನು ಘೋಷಣೆ ಮಾಡಿದಾರಲ್ಲ, ಆ ಪ್ರಾಣದ ಬೆಲೆ ಅದಲ್ಲ. ಯಾಕಂದ್ರೆ ಇನ್ನೊಂದು ಮಕ್ಕಳೆಲ್ಲ ಕೂಡ ಮಕ್ಕಳೆಲ್ಲ ಬದುಕಿದ್ದಾರೆ, ತಾಯಂದ್ರು ಹೋಗ್ಬಿಟ್ಟಿದ್ದಾರೆ. ಮಕ್ಕಳ ಕಣ್ಣು ತೆಗೆಯೋದ್ರೊಳಗಡೆ ತಾಯಂದ್ರು 25 ಲಕ್ಷ ಹಣ ಕೊಟ್ಟಿದ್ರೆ. ಇದಕ್ಕಂದ್ರೆ ನ್ಯಾಚುರಲ್ ಆಗಿ ಏನೋ ಡೆತ್ ಆಗಿದ್ದಾರೆ ಅಂತಂದ್ರೆ ಅದು ಬೇರೆ ಆಗುತ್ತೆ. ಇದು ಸರ್ಕಾರದ ತಪ್ಪಿಂದ ಅವರು ಪ್ರಾಣ ಕಳ್ಕೊಂಡಿರೋ ಸಮಯದಲ್ಲಿ ಅವರಿಗೆ ಕನಿಷ್ಠ ಪಕ್ಷ ಅಂದ್ರೆ ಕೂಡ ಒಂದು 25 ಲಕ್ಷ ಅವರು ಹಣ ಕೊಟ್ಟಿದ್ರೆ ಸರ್ಕಾರಕ್ಕೆ ಒಂದು ಗೌರವ ಇರುತ್ತೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.